ಪುನಶ್ಚೇತನಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ವಿರೋಧ ವ್ಯಕ್ತ ಆಯ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದರು. 500 ಎಕರೆ ಕೊಡೋಕ್ಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಅಂದರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರು ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು, ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದರೆ ಹಿಟ್ ಆ್ಯಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸು, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋಡಿಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರು ಅಷ್ಟೇ. ಪುನಶ್ಚೇತನಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ವಿರೋಧ ವ್ಯಕ್ತ ಆಯ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದರು. 500 ಎಕರೆ ಕೊಡೋಕ್ಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಅಂದರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರು ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು, ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದರೆ ಹಿಟ್ ಆ್ಯಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸು, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋಡಿಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರು ಅಷ್ಟೇ. ಪುನಶ್ಚೇತನಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ವಿರೋಧ ವ್ಯಕ್ತ ಆಯ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದರು. 500 ಎಕರೆ ಕೊಡೋಕ್ಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಅಂದರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರು ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು, ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದರೆ ಹಿಟ್ ಆ್ಯಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸು, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋಡಿಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರು ಅಷ್ಟೇ. ಪುನಶ್ಚೇತನಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ವಿರೋಧ ವ್ಯಕ್ತ ಆಯ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದರು. 500 ಎಕರೆ ಕೊಡೋಕ್ಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಅಂದರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರು ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು, ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದರೆ ಹಿಟ್ ಆ್ಯಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸು, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋಡಿಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರು ಅಷ್ಟೇ.